ಖ್ಯಾತ ಉದ್ಯಮಿದಾರರು ಬಿಜೆಪಿಯ ಯುವ ಮುಖಂಡರು ರವಿ ಸಾಗರ್ ಅವರ ಜನ್ಮದಿನವು ಸರಳವಾಗಿ ಹುಮ್ನಾಬಾದ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಗೂ ಬಡ ಆದಿವಾಸಿ ವಲಸೆಗಾರರಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಅವರ ಅಭಿಮಾನಿ ಬಳಗದಿಂದ ಮಾಡಲಾಯಿತು. ರವಿಸಾಗರ ಹಲವಾರು ಕಡೆಗಳಲ್ಲಿ ಮಹಾನ್ ವ್ಯಕ್ತಿಗಳ ಮೂರ್ತಿಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮೂರ್ತಿ ನೀಡುವುದು, ಕಾರ್ಯಕ್ರಮಗಳಿಗೆ ಸಹಾಯ ಮಾಡುವುದು ಅಲ್ಲದೆ ಕ್ರಿಕೆಟ್ ಟೂರ್ನಿಮೆಂಟ್ ನಡೆಸುವುದು, ಪ್ರಥಮ ದ್ವಿತೀಯ ಬಹುಮಾನ ನೀಡುವುದು, ಹುಡಗಿ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ, ಹುಮ್ನಾಬಾದ್ನಲ್ಲಿ ರಕ್ತದಾನ ಶಿಬಿರ, ತಮ್ಮದೇ ಆದ ರೀತಿಯಲ್ಲಿ ಹುಮ್ನಾಬಾದ್, ಮದರಗಾಂವ್, ಮಲ್ಕಾಪುರ್, ವಾಡಿ, ಜಲಸಂಗಿ, ಇಂದಿರಾನಗರ್, ಚಿಟಗುಪ್ಪ, ಹುಡಗಿ ಸೇರಿದಂತೆ ಅನೇಕ ಹಳ್ಳಿಗಳಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಕಳೆದ ಬಾರಿ ಅವರ ಜನ್ಮದಿನದಂದು ಮದರಗಾಂವ್ ಗ್ರಾಮದಲ್ಲಿ ಲೈಬ್ರರಿಯ ವ್ಯವಸ್ಥೆ, ಸುಮಾರು ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಶಾಸಕ ಸಿದ್ದು ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ಆದರೆ ಈ ಬಾರಿ ಮಳೆ ಇಲ್ಲದೆ ರೈತರು ನೋವಲ್ಲಿ ಇದ್ದಾರೆ, ಸಂಕಷ್ಟ ಎದುರಿಸುತ್ತಿದ್ದಾರೆ. ಅಂತಹದ್ರಲ್ಲಿ ನನ್ನ ಆಚರಣೆ ಸೂಕ್ತವಲ್ಲ ಎಂದು ಈ ರೀತಿ ಸರಳವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಎಂದು ಅಭಿಮಾನಿ ಬಳಗದವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಶಿಕಾಂತ್ ಡಾಂಗೆ, ಸುಶೀಲ್ ಮಲೆ, ಸುಶೀಲ್ ಸಿಂಧೆ, ರಾಹುಲ್ ಮೇಟಿ, ಶ್ರೀನಿವಾಸ್ ಸಾಗರ್, ಸುಮಿತ್ ಸಾಗರ್, ಸೋಮು ಡಾಂಗೆ, ಗುಂಡು ಶರ್ಮಾ, ಆಕಾಶ್ ಸಿಂಧೆ, ಶಿವು ಬೋಲಾ ಸೇರಿದಂತೆ ಇನ್ನು ರವಿ ಸಾಗರ್ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ನಮ್ಮ ಸಮಾಜದ ಏನದಂದ್ರೆ ಉದ್ಯಮಿಯಾದಂತಹ ರವಿ ಸಾಗರಣ್ಣವರವರ ಎಷ್ಟು 46ನೇ ಹುಟ್ಟು ಹಬ್ಬ ಅಂಗವಾಗಿ ಇವತ್ತು ಏನದಂದ್ರೆ ಅನಾರೋಗ್ಯಸ್ಥರಿಗೆ ಏನದಂದ್ರೆ ನಾವು ಕಿಟ್ ವಿತರಣೆ ಮಾಡಲಾಯಿತು. ಇವತ್ತು ಅನೇಕ ನಮ್ಮ ಸಮಾಜಕ್ಕೆ ಏನದಂದ್ರೆ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಅಣ್ಣವರು. ಇವತ್ತು ನೋಡ್ರಿ, ಇವತ್ತು ಅನೇಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗಳನ್ನು ಅವರಣ ಮಾಡೋದಾಗ್ಲಿ, ಅನೇಕ ಸಮಾಜ ವಿದ್ಯಾರ್ಥಿಗಳಿಗೆ ಮತ್ತು ಇವತ್ತು ನಮ್ಮ ಸಮಾಜದ ಮುಖಂಡರಿಗೆ ಎಲ್ಲರಿಗೂ ಕೂಡ ಏನದಂದ್ರೆ ಕೈಲಾದೊಟ್ಟು ಸಹಾಯಧನ ಮಾಡಿ ಏನದಂದ್ರೆ ಅವರು ಸಮಾಜಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅಲ್ಲಿ ನಾವು ಕೇಳಿಕೊಳ್ಳೋದೇನಂದ್ರೆ ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ಏನದಂದ್ರೆ ದೇವ್ರು ಕಾಪಾಡಬೇಕು. ಮತ್ತು ಅದೇ ರೀತಿಲಿ ಏನದಂದ್ರೆ ಇವತ್ತು ಯುವಕರು ಅವ್ರದ್ದು ತಂಡನೇ ಏನದ ಬಳಗನೆ ಸೃಷ್ಟಿಯಾಗಿದೆ. ಇವತ್ತು ಅನೇಕ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಕಾರ್ಯ ಮಾಡೋದ್ರಿಂದ ಇವತ್ತು ಏನದಂದ್ರ ಬಹಳಷ್ಟು ಏನದಂದ್ರ ಯುವ ಪಡೆ ಅವ್ರ ಜೊತೆಲಿ ಏನದಂದ್ರ ನಿಮ್ಗೆ ಇನ್ನೂ ಸ್ವಲ್ಪ ನೀವು ಇನ್ನ ಮತ್ತ ಮುಂದ್ ಬೆಳಂತದಿಂದಲಿ ನಿಮ್ ಉದ್ಯೋಗ ಕೂಡ ಏನದಂದ್ರ ಒಳ್ಳೆ ರೀತಿ ಉನ್ನತ ಸ್ಥಾನದಾಗ ಬರ್ಬೇಕು. ಮತ್ತೆ ನೀವು ಯುವಕರಿಗಾಗಿ ಏನದಂದ್ರ ನೀವು ದುಡಿಬೇಕಣ್ಣ ಅಂತ ಹೇಳಿ ಏನದಂದ್ರೆ ಇವತ್ತು ಯುವ ಜನತೆ ಏನದಂದ್ರ ಅವ್ರ ಜೊತೆಲಿ ಇದ್ದು ಇವತ್ತು ಅನೇಕ ಸಮಾಜಕ್ಕೆ ಅನೇಕ ಕೊಡುಗೆ ಕೂಡ ಮುಂದೆ ಬರೋಂಥದಿಂದಲೇ ನಿಮ್ ಕೈಲಾದೊಟ್ಟು ಸಹಾಯ ಮಾಡ್ಬೇಕಂತ ಹೇಳಿ ನಾವು ಏನದಂದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನದಂದ್ರೆ ಅವ್ರ ಕಿಟ್ ವಿತರಣೆಗಳನ್ನು ನಾವು ಸಲ್ಲಿಸೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದಿನ ರವಿ ಸಾಗರ್ ಅಣ್ಣನವರ ಹುಟ್ಟುಹಬ್ಬನ ಆಚರಿಸ್ತಿದ್ದೀವಿ. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ವಿತರಿಸುವ ಮೂಲಕ ಅಣ್ಣನವರ ಬರ್ತಡೇ ಒಂದು ಸರಳ ರೀತಿಯಲ್ಲಿ ಆಚರಿಸ್ತಿದ್ದೀವಿ. ಅಣ್ಣನವರು ಬರಬೇಕಾಗಿತ್ತು, ಕಾರಣಾಂತರ ಅಣ್ಣ ಬರಲಿಕ್ಕಾಗಿಲ್ಲ. ಸೊ ಅದ್ರ ಸಲುವಾಗಿ ನಾವು ರವಿ ಸಾಗರ್ ಅಣ್ಣನವರ ಅಭಿಮಾನಿ ಬಳಗದಿಂದ ಸರಳ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬುದ್ಧ ಹೊಸ ಅಂಬೇಡ್ಕರ್ ಕೇಳ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಶೀಲ್ ಕುಮಾರ್ ರಾಮಕೃಷ್ಣ ಮಾಲೆ ಅಂತ, ಮದರಗಾಂವ್ ನಮ್ಮೂರು. ರವಿ ಸಾಗರ್ ಅಣ್ಣನವ್ರ ಇವತ್ತು ನಾವು 46ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಲತ್ತಿದ್ದೆವು. ರವಿ ಸಾಗರ್ ಅಣ್ಣವರು ನಮ್ಮ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗಿ ನಮಗೆಲ್ಲವರು ಮಾರ್ಗದರ್ಶನ ಕೊಡ್ತಾರ. ಅವ್ರು ನಮ್ಗೆ ಹುಡುಗರಿಗೆ ಎಜುಕೇಶನ್ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಯಾರ. ನಮ್ಮ ಊರಾಗ 20-25 ಲಕ್ಷ ರೂಪಾಯಿ ಹಾಕಿ ಅಂಬೇಡ್ಕರ್ ಮೂರ್ತಿ ಕೊಟ್ಟರು. ಮತ್ತು ಅದು ಅಲ್ಲದೆ ನಮ್ಮ ಪಕ್ಕದ ಹಳ್ಳಿ ವಾಡಿ ಗ್ರಾಮದಾಗ ಬಿ ಆಲ್ಮೋಸ್ಟ್ ಅಲ್ಲ ಅವರೇ ಪೂರಾ ಏನಾದ ಖರ್ಚೆಲ್ಲ ನೋಡ್ಕೊಂಡ್ರು. ಮತ್ತು ಈಗ ಜಲಸಿಂಗಿನಾಗಳು ಬಿ ಅಲ್ಲಿ ಅಂಬೇಡ್ಕರ್ ಮೂರ್ತಿ ಕಟ್ಲತ್ತಾರ, ಅಲ್ಲಿ ಬಿ ಸ್ವಲ್ಪ ಇದು ಮಾಡ್ಲತ್ತಾರ, ಅವರೇ ರೆವೆನ್ಯೂ ಮಾಡ್ಲತ್ತಾರ. ಬೇರೆ ಬೇರೆ ಕಡೆ ಏನು ಬಿ ಫಂಕ್ಷನ್ ಇರಲಿ, ಬೇರೆ ಯಾವ ನಮ್ಮ ಸಮಾಜ ಅಂತಲ್ಲಿ ಬೇರೆ ಯಾವುದೇ ಸಮಾಜ ಏನು ಬಂದರೂ ಕೂಡ ರವಣ್ಣ ಅವ್ರು ಆರ್ಥಿಕವಾಗಿ ಸ್ಟ್ರಾಂಗ್ ಅರ. ರವಣ್ಣ ಏನೋ ಸ್ವಲ್ಪ ಸ್ಟ್ರಾಂಗ್ ಆದ್ರೆ ನಮ್ಗೆ ಎಲ್ಲರಿಗೂ ಸ್ವಲ್ಪ ಶಕ್ತಿ ಸಿಕ್ತು ಅಂತ ನಾವು ಕೇಳ್ಕೊತೇವೆ. ಮತ್ತು ಬೇರೆ ಬೇರೆ ಎಲ್ಲ ಫಂಕ್ಷನ್ ಬಿ ರವಣ್ಣ ಎಲ್ಲದಕ್ಕೆ ಸಪೋರ್ಟ್ ಆಗಿರ್ತಾರೆ. ಮತ್ತು ಇವತ್ತು ಅವರಿಗೆ ಅವ್ರ ಹುಟ್ಟುಹಬ್ಬದ ಅಂಗವಾಗಿ ನಾವು ಇವತ್ತು ಹಾಸ್ಪಿಟಲ್ದಾಗ, ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಅವರಿಗೆ ಮುಂದಿನ ದಿನಗಳು ಇನ್ನೊಂದು ಸ್ವಲ್ಪ ಅವರಿಗೆ ಆಯುಷ್ಯ ಮತ್ತು ಆರ್ಥಿಕವಾಗಿ ಇನ್ನೊಂದು ಸ್ವಲ್ಪ ಮುಂದೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.